ಬಳ್ಳಾರಿಯಲ್ಲಿ 2 ದಿನ ಸುರಿದಂತಹ ಮಳೆಗೆ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ. ಜೋಳ ಸಂಗ್ರಹಿಸಿಟ್ಟಿದ್ದಂತಹ ಕೇಂದ್ರಕ್ಕೆ ನೀರು ನುಗ್ಗಿದೆ, ಜೋಳ ಹಾಳಾಗ್ಬಿಟ್ಟಿದೆ. ನೋಡಿ, ರೈತರು ದೊಡ್ಡ ಪ್ರಮಾಣದಲ್ಲಿ ಜೋಳವನ್ನ ಅಲ್ಲಿ ಸಂಗ್ರಹಿಸಿಟ್ಟಿದ್ರು. ಅಂದ್ರೆ ತಾವು ಮಾರಿದಂತ ಒಂದು ಜೋಳ ಕಷ್ಟಪಟ್ಟು ಬೆಳೆದಿದ್ರು. ಅಲ್ಲ, ಇವ್ರ ತಲೆ ಬುದ್ಧಿ ಇಲ್ವಾ ಅಂತ ಅಧಿಕಾರಿಗಳಿಗೆ, ಖರೀದಿ ಕೇಂದ್ರದ ಅಧಿಕಾರಿಗಳಿಗೆ, ಸಾಲ ಸೋಲ ಮಾಡಿ ಶ್ರಮವನ್ನ ಹಾಕಿ ಬೆಳೆದಂತಹ ಬೆಳೆ ಈಗ ನೀರ್ಪಾಲಾದಂಗೆನೆ ಅದು. ಜೋಳ ಖರೀದಿ ಕೇಂದ್ರಕ್ಕೆ ನೀರು ನುಗ್ಗಿದೆ. ಇಟ್ಟಲ್ಲೇ ಮೊಳಕೆ ಹೊಡೆದು ಜೋಳ ಸಂಪೂರ್ಣವಾಗಿ ಹಾನಿಯಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದ ಜೋಳ ಖರೀದಿ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆ ನೀರು ನುಗ್ಗಿ ಮೊಳಕೆ ಹೊಡೆದಿದೆ 106 ಕ್ವಿಂಟಾಲ್ ಜೋಳ. ಇದಕ್ಕೇನು ಹಾಗಾದ್ರೆ ಪರಿಹಾರ ಕೊಡ್ತೀರಿ ನೀವು ರೈತರಿಗೆ? ಅಲ್ಲಿ ಅವರು ಮಾರಿರುವಂತಹ ಆ ಜೋಳಕ್ಕೇನೆ ಇನ್ನೂ ಸರಿಯಾಗಿ ಹಣ ಕೊಟ್ಟರಲ್ಲ ಅವರು. ಇಲ್ಲ, ಬರಬೇಕು, ಕೇಂದ್ರ ಸರ್ಕಾರದಿಂದ ಬರಬೇಕು, ಹಣ ಬಿಡುಗಡೆ ಆಗಿಲ್ಲ ಹೇಳ್ತಿರ್ತಾರೆ ಸಬೂಬ್ಗಳನ್ನ. ನೋಡಿ, ಮೊಳಕೆ ಹೊಡೆದ್ಬಿಟ್ಟಿದೆ ಜೋಳ, 106 ಕ್ವಿಂಟಲ್ ಜೋಳ. ಆಯ್ತಪ್ಪ, ಆ ಹಣ ರೈತರ ಕೈ ಸೇರಿದೆ ಆಲ್ರೆಡಿ ಅಂದ್ರೆ ಅಷ್ಟೋ ಇಷ್ಟೋ ಕೊಟ್ಟಿರ್ತಾರೆ, ಅಥವಾ ನೆಕ್ಸ್ಟ್ ಕಂತು ಬರಲಿ ಅಥವಾ ಅನುದಾನ ಏನು ಸರ್ಕಾರದಿಂದ ಹಣ ಮಂಜೂರಾಗಲಿ ಅಂತ ಸಬೂಬ್ ಹೇಳ್ತಾ ಇರ್ತಾರೆ. ಹಾಗಾಗಿ ರೈತರಿಗೆ ಇದು ಖಂಡಿತ ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣ ಆಗ್ತಿದೆ. ಇದರ ನಷ್ಟವನ್ನ ಅಧಿಕಾರಿಗಳೇ ಭರಿಸಬೇಕು. ಯಾಕಂದ್ರೆ ರೈತರದು ಪಾತ್ರ ಏನಿಲ್ಲ ಇಲ್ಲಿ. ರೈತರ ಕಣದಲ್ಲಿ ಏನಾದ್ರೂ ಅದು ನೆಂದೋಗಿದೆಯಾ, ಹೊಲದಲ್ಲಿ ಏನಾದ್ರೂ ಲಾಸ್ ಆಗಿದೆಯಾ? ಇಲ್ಲ, ನೀವು ಖರೀದಿ ಮಾಡಿದ್ರೆ ಅಲ್ಲಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಿದ್ದು ಜಾಯ್ನ್ ಆಗಿದ್ದಾರೆ. ಸಿದ್ದು, ನೋಡ್ತಾ ಇದ್ದೀವಿ ಮಳೆನೂ ಆಗ್ತಾ ಇದೆ, ಆದ್ರೆ ರೈತರಿಗೆ ಇಲ್ಲಿ ನಿಜಕ್ಕೂ ಅನ್ಯಾಯ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇದರ ನಷ್ಟವನ್ನ ಅಧಿಕಾರಿಗಳೇ ಇಲ್ಲಿ ತೆರಬೇಕು ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಜೋಳವನ್ನ ಮಾರಿದ್ದಾರೆ. ಖರೀದಿ ಕೇಂದ್ರನ ಕಾಪಾಡಿಕೊಳ್ಬೇಕಾದಂತಹ ಜವಾಬ್ದಾರಿ ಅಧಿಕಾರಿಗಳದ್ದಾಗಿರುತ್ತೆ. ಎಷ್ಟರ ಮಟ್ಟಿಗೆ ಈಗ ಹಾನಿಯಾಗಿದೆ, ರೈತರ ಆಕ್ರೋಶ ಹೇಗಿದೆ ಅನ್ನೋದು? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಒಬ್ಬ ರೈತನಿಗೆ ಗಾಯದ ಮೇಲೆ ಮತ್ತೆ ಬರಿ ಎಳೆಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಇನ್ನು ಮಳೆ ಆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೈತರು ಈ ಬಾರಿ ನಮ್ಮ ಸಾಲ ಸೂಲ ಮಾಡಿ ಜೋಳವನ್ನ ಕೂಡ ಬೆಳೆದಿದ್ವಿ, ಈ ಜೋಳದಿಂದ ನಮ್ಮ ಸಂಕಷ್ಟವನ್ನ ಸರಿ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ರೈತರು ಕೂಡ ಜೋಳ ಮಾರಲಿಕ್ಕೆ ಅಂತ ಹೋಗಿದ್ರು. ಮತ್ತು ಕೆಲವೊಂದಿಷ್ಟು ರೈತರು ಕೂಡ ಜೋಳ ಮಾರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದೇ ಟ್ರ್ಯಾಕ್ಟರ್ ನಲ್ಲಿ ಜೋಳವನ್ನ ಇಟ್ಕೊಂಡು ಹೋಗಿದ್ರು. ಇನ್ನು ಖರೀದಿ ಕೇಂದ್ರದಲ್ಲಿ ತಡವಾಗಿ ಕೂಡ ಅದನ್ನ ಖರೀದಿಯನ್ನ ಮಾಡಿದ್ದಾರೆ. ಖರೀದಿ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಜೋಳ ಸಂಪೂರ್ಣವಾಗಿ ಮಳೆಯಲ್ಲಿ ನೆಂದು ಬಳಕೆ ಹೊಡೆದಿದೆ ಅಂತ ಹೇಳ್ಬಿಟ್ಟು ರೈತರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ, ಯಾಕಂದ್ರೆ ಈ ಘಟನೆ ಆಗಿರುವಂತದ್ದು ಸಿರುಗುಪ್ಪ ತಾಲೂಕಿನಲ್ಲಿ ಬರುವಂತಹ ಜೋಳ ಖರೀದಿ ಕೇಂದ್ರದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳ ಎಡವಟ್ಟಿನಿಂದ ರೈತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಯಾಕಂದ್ರೆ ಅಲ್ಲಿ ನಿಜವಾಗ್ಲೂ ಆ ಜೋಳವನ್ನ ನೀಟಾಗಿ ಇಟ್ಕೋಬೇಕಾಗಿತ್ತು. ಯಾಕಂದ್ರೆ ರೈತನಿಗೆ ಇದುವರೆಗೂ ಬೆಳೆದು ಕೊಟ್ಟಿರುವಂತ ದುಡ್ಡು ಕೂಡ ಬಂದಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ಈ ರೀತಿ ಆದಂತ ಗಾಯದ ಮೇಲೆ ಬೆಲೆ ಇಳುವಂತ ಪರಿಸ್ಥಿತಿ ಕೂಡ ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ಜೋಳ ಹಾಳಾದ್ರೆ, ಒಂದು ಸಲ ಹಾಳಾದ್ರೆ ಯಾವುದೇ ರೀತಿಯಾಗಿ ಉಪಯೋಗಕ್ಕೆ ಬರೋದಿಲ್ಲ ಮತ್ತು ಇದಕ್ಕೆ ಬೆಲೆ ಕೂಡ ಸಿಗೋದಿಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ರೈತನಿಗೆ ಒಂದು ಸಂಕಷ್ಟ ಎದುರಾಗಿದೆ. ಆದ್ರೆ ಕಳೆದ 2 ದಿನಗಳಿಂದ ಸಂಪೂರ್ಣವಾಗಿ ಮಳೆ ಕೂಡ ಆಗ್ತಾ ಇದೆ. ಇನ್ನು ಬಳ್ಳಾರಿ ಗಡಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತ ಮೆಣಸಿಕೆ ಆಗಿರ್ಬೋದು ಮತ್ತು ಭತ್ತ ಆಗಿರ್ಬೋದು ಸಾಕಷ್ಟು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಇದ್ರೆಲ್ಲರ ನಡುವೆ ಜೋಳ ಕೂಡ ಚೆನ್ನಾಗಿ ಬಂದಿತ್ತು. ಆದ್ರೆ ಈ ಜೋಳ ಬಂದಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿ ಕೇಂದ್ರೀಯ ಯಾವ ರೀತಿಯಾಗಿ ಇಟ್ಕೋಬೇಕಾಗಿತ್ತು ಅದನ್ನು ಸಹ ಸರಿಯಾಗಿ ಇಟ್ಕೊಂಡಿಲ್ಲ. ಹೀಗಾಗಿ ಅಲ್ಲಿ ಸಂಪೂರ್ಣವಾಗಿ ಜೋಳ ಹಾಳಾಗಿರುವಂತದ್ದು. ಆದ್ರೆ ಅಧಿಕಾರಿಗಳ ನಡಿಗೆನಿಗೆ ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾರೆ. ಯಾಕಂದ್ರೆ ಜೋಳಕ್ಕೆ ಸಂಪೂರ್ಣವಾಗಿ ಬೆಲೆ ಕೊಡ್ಬೇಕು, ಇಲ್ಲದಿದ್ರೆ ನಮ್ಗೆ ಈ ಹಾನಿ ಏನಾಗಿದೆ ಆ ಹಾನಿಗೆ ಪರಿಹಾರ ಕೊಡ್ಬೇಕಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡ್ಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ. 3 ದಿನಗಳಲ್ಲಿ ಈ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸಿರುಗುಪ್ಪ ತಾಲೂಕಿನ ರೈತರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ಮಾತ್ರ ನಿರಂತರವಾಗಿ ಈಗ 2 ದಿನಗಳಾಯ್ತು ಸಂಪೂರ್ಣವಾಗಿ ಮಳೆ ಕೂಡ ಆಗ್ತಾ ಇದೆ. ಹೊಸಪೇಟೆ ಭಾಗದಲ್ಲಿ ಕೂಡ ನಿರಂತರ ಮಳೆ ಆಗ್ತದೆ. ಸದ್ಯ ಈಗಲೂ ಸಹ ನಿರಂತರವಾಗಿ ಮಳೆ ಆಗ್ತಾ ಇದ್ದು, ಇನ್ನು ಇವರಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡಬೇಕು ಮತ್ತು ಕೊಡದೇ ಇದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರಿಗಳು ಮಾಡಿದಂತಹ ಎಡವಟ್ಟು ನೋಡಿ, ಜೋಳ ಮೊಳಕೆ ಬಂದಿದೆ, ಇನ್ನೂ ಸ್ವಲ್ಪ ಬಿಡಿ, ಸಸಿ ಆಗುತ್ತೆ, ಅಲ್ಲೇ ಬಿತ್ತನೆ ಆದಂಗೆ ಆಗ್ಬಿಡುತ್ತೆ, ಅಲ್ಲೇ ಬೆಳೆ ಬೆಳೆದು ಬಿಡಿ, ವಾಪಸ್ ರಿಪೀಟ್ ಅಲ್ಲೇ ತುಂಬಿಡಿ ಅದು ಚೀಲಕ್ಕೆ. ನೋಡಿ, ಅವ್ರು ಮಾಡಿರುವಂತಹ ಎಡವಟ್ಟು. ಬಯಲು ಪ್ರದೇಶಗಳಲ್ಲಿ ಅದನ್ನೆಲ್ಲ ಶೇಖರಣೆ ಮಾಡಿದ್ದಾರೆ. ಏನಾದರೂ ಗೋಡೌನು ಅಥವಾ ವ್ಯವಸ್ಥಿತವಾಗಿ ಏನಾದರೂ ಸೇಫ್ಟಿ ಪ್ಲೇಸ್ ಅಲ್ಲಿ ಜೋಳವನ್ನ ಸಂಗ್ರಹಣೆ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಇದು ರೈತರಿಗೆ ಅನ್ಯಾಯ ಆಗ್ತಾ ಇದೆ.